ವೆಲ್ಕಮ್ ಟು ಮೈ ಚಾನಲ್. ಹಬ್ಬಕ್ಕೆ ಊರಿಗೆ ಹೋಗಿದ್ದೆ ಹಸ್ಬೆಂಡ್ ಮನೆಗೆ ದೀಪಾವಳಿ ಹಬ್ಬಕ್ಕೆ. ಸೊ ಅಲ್ಲಿಂದ ಬರ್ತಾ ಹಾಲು ಉಳಿದಿತ್ತು, ಕೌ ಮಿಲ್ಕು, ಪ್ಯೂರ್ ದನದ ಹಾಲು. ಸೊ ಬರ್ತಾ ಅದನ್ನು ತೊಗೊಂಡು ಬಂದೆ. ಮಿಕ್ಕಿತ್ತು 1 ಲೀಟ್ರ್ ಅಷ್ಟು ಇದೆ. ಅದರಿಂದ ರಸಗುಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಲೋಟದಷ್ಟು ನೀರು ತೊಗೊಂಡಿದ್ದೀನಿ. ಈ ಥರ ನೀರು ಹಾಕೋದ್ರಿಂದ ಹಾಲು ತಡೆ ಹಿಡಿಯಲ್ಲ. ಇಲ್ಲಿ 1 ಲೀಟ್ರಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಲು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಇವಾಗ ನಾನು 1 ಸ್ಪೂನಷ್ಟು ವಿನೆಗರ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು ಮಿಶ್ರಣ ರೆಡಿ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಇವಾಗ ಹಾಲು ಕಾಯ್ತಾ ಇದೆ. ಹಾಲು ಚೆನ್ನಾಗಿ ಕಾಯಬೇಕು. ಇಲ್ಲಿ ಇವಾಗ ಹಾಲು ಚೆನ್ನಾಗಿ ಕಾದಿದೆ. ಒಂದು ಬಾಯ್ಲ್ ಬರಬೇಕು. ಒಂದು ಬಾಯ್ಲ್ ಬಂದ ಮೇಲೆ ಇದಕ್ಕೆ ನಾವು ಫಸ್ಟ್ ರೆಡಿ ಮಾಡ್ಕೊಂಡಿದ್ದಂಥ ವಿನೆಗರ್ ಮಿಶ್ರಣನ ಹಾಕಿ ಸ್ವಲ್ಪ ಹಾಕ್ಕೊಳ್ಬೇಕು. ಈ ಥರ ಹಾಲನ್ನು ಒಡ್ಕೊಳ್ಬೇಕಾಗತ್ತೆ. ಒಂದೇ ಸಲ ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಸ್ವಲ್ಪನೇ ಹಾಕ್ಕೊಳ್ಳಿ. ಸೊ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹಾಕ್ಕೊಂಡು. ನೋಡಿ ಸ್ವಲ್ಪ ಕರ್ಡಲಾಗ್ತಾ ಇದೆ. ಮತ್ತು ಸ್ವಲ್ಪ ನಾನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಹಾಲು ಈ ಥರ ಹೊಡಿತಾ ಬರ್ತಾ ಇದೆ. ಇದು ನೀರು ಸಪ್ರೇಟ್ ಆಗಬೇಕು, ಹಾಲಿಂದು ಮಿಶ್ರಣ ಸಪ್ರೇಟ್ ಆಗಬೇಕು. ಅಲ್ಲಿ ತನಕ ನೀವು ವಿನೆಗರ್ ಹಾಕ್ಕೊಳ್ಬೇಕಾಗತ್ತೆ. ನೋಡಿ ಸ್ವಲ್ಪ ವಿನೆಗರ್ ಉಳಿದಿದೆ ಇಲ್ಲಿ. ಇದನ್ನು ಒಂದು ಕ್ಲೀನ್ ವೈಟ್ ಕ್ಲೋತಲ್ಲಿ, ನಿಮ್ಮ ಹತ್ರ ಮಸ್ಲಿನ್ ಕ್ಲೋತ್ ಇದ್ದರೆ ಬೆಸ್ಟು. ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ನಾನು ಈ ಥರ ಮನೇಲಿರುವಂಥ ಬಟ್ಟೆನ ಯೂಸ್ ಮಾಡ್ತಾಯಿದ್ದೀನಿ, ವಾಶ್ ಮಾಡಿದ್ದು. ಸೊ ಈ ಥರ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ನೀರನ್ನು ಹಿಂಡ್ಕೊಳ್ಬೇಕು. ಸೊ ನೀರು ಹಿಂಡ್ಕೊಂಡಾದ್ಮೇಲೆ ಇದು ಈ ಥರ ಆಗುತ್ತೆ. ಇದನ್ನು ಮತ್ತೊಂದು ಸಲ ನೀರಲ್ಲಿ ಕ್ಲೀನ್ ವಾಟ್ರಲ್ಲಿ ವಾಶ್ ಮಾಡ್ಕೋಬೇಕು. ಈ ಥರ ಯಾಕೆ ಮಾಡ್ಕೋಬೇಕು ಅಂದರೆ ವಿನೆಗರ್ ಸ್ಮೆಲ್ ಹೋಗಬೇಕಾಗತ್ತೆ. ನಿಮ್ಮ ಹತ್ರ ವಿನೆಗರ್ ಇಲ್ಲ ಅಂದರೆ ನೀವು ಲೆಮನ್ ಜ್ಯೂಸ್ ಕೂಡ ಹಾಕ್ಬೋದು. ಇದನ್ನು ಮತ್ತೆ ಚೆನ್ನಾಗಿ ಹಿಂಡ್ಕೋಬೇಕು. 1 ಗಂಟೆ ಇದನ್ನು ಹ್ಯಾಂಗ್ ಮಾಡೋಕ್ಕಿಡ್ತೀನಿ. ಎಲ್ಲಾದರೂ ಪೈಪಿಗೆ ಅಥವಾ ನಲ್ಲಿಗೆ ಎಲ್ಲಾದರೂ ಕಟ್ಟಿಡಿ. 1 ಗಂಟೆ ಬಿಟ್ಟಿಟ್ಟರೆ ಸಾಕು. ಚೆನ್ನಾಗಿ ಅದು ನೀರೆಲ್ಲ ಹೋಗಿ ಡ್ರೈ ಆಗುತ್ತೆ. ಅಲ್ಲಿ ತನಕ ಇದನ್ನು ಬಿಡಬೇಕು. 1 ಗಂಟೆ ಆದಮೇಲೆ ನಾನು ಇದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ ಈ ಥರ ಆಗಿದೆ. ನೆನ್ಪಿಟ್ಕೊಳ್ಳಿ, ಫುಲ್ ಡ್ರೈ ಆಗಬಾರ್ದು, ಸ್ವಲ್ಪ ಮಾಯ್ಶ್ಚರ್ ಕಂಟೆಂಟ್ ಇರಬೇಕು. 95% ಡ್ರೈ ಆದರೆ ಸಾಕು. ಇನ್ನು 5% ಮಾಯ್ಶ್ಚರ್ ಇರಬೇಕು. ನೀರು ಇರಬಾರ್ದು. ಸ್ವಲ್ಪ ಕೈ ಇಟ್ಟಾಗ ಕೋಲ್ಡ್ ನಿಮಗೆ ಅದು ಮಾಯ್ಶ್ಚರ್ ತಾಗ್ದಂಗೆ ಅನಿಸ್ಬೇಕು. ಅಲ್ಲಿ ತನಕ ಇದನ್ನು ಹ್ಯಾಂಗ್ ಮಾಡಿಡಬೇಕು. ತುಂಬ ಡ್ರೈ ಮಾಡಿದ್ರೆ ಇದು ರಬ್ಬರ್ ಥರ ಆಗುತ್ತೆ ಅಥವಾ ಗಟ್ಟಿ ಆಗುತ್ತೆ, ರಸಗುಲ್ಲ ಚೆನ್ನಾಗಾಗಲ್ಲ. ಇವಾಗ ಈ ಥರ ಇದನ್ನು ಕೈಯಲ್ಲಿ ಸಾಫ್ಟ್ ಮಾಡ್ಕೋಬೇಕು. ಒಂದು 5 ನಿಮಿಷ ಸಾಫ್ಟ್ ಮಾಡಿಕೊಟ್ರೆ ಸಾಕಾಗತ್ತೆ. ಇದನ್ನು ಇವಾಗ ಉಂಡೆ ಕಟ್ತಾಯಿದ್ದೀನಿ. ಕೆಲವೊಬ್ರು ಇದಕ್ಕೆ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರು, ಮೈದಾ ಎಲ್ಲ ಹಾಕ್ತಾರೆ. ನಾನು ಇಲ್ಲಿ ಏನೂ ಯೂಸ್ ಮಾಡ್ತಾಯಿಲ್ಲ, ಖಾಲಿ ಮಾಡ್ತಾಯಿದ್ದೀನಿ. ಇಲ್ಲಿ 23 ಉಂಡೆಗಳಾಗಿವೆ. ಸೊ ಇವಾಗ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 4.5 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 300 ಗ್ರಾಮಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 1.5 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದು ಕುದಿ ಬಂದ ಮೇಲೇ ಇದಕ್ಕೆ ರಸಗುಲ್ಲ ಬಾಲ್ಸ್ ಹಾಕಬೇಕು. ಅಲ್ಲಿ ತನಕ ಹಾಕೋಕೆ ಹೋಗಬೇಡಿ. ಇದನ್ನು ಒಂದು 5 ನಿಮಿಷ ಹೀಗೆ ಓಪನ್ ಬೇಯಿಸ್ಕೊಂಡು ಮುಚ್ಚಿಬಿಟ್ಟು ಒಂದು 10ರಿಂದ 12 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಸೊ ನೋಡಿ ಇವಾಗ ಓಪನ್ ಮಾಡ್ತಾಯಿದ್ದೀನಿ. ಸೊ ಸಾಫ್ಟ್ ರಸಗುಲ್ಲ ರೆಡಿ ಇದೆ. ಬನ್ನಿ ಇವಾಗ ಟೇಸ್ಟ್ ಮಾಡೋಣ. ಸೊ
ರಸಗುಲ್ಲ ರೆಡಿ ಇದೆ ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಸ್ಪಂಜಿಯಾಗಿದೆ ಅಂತ. ಸೊ ಅಂದರೆ ಎಷ್ಟು ಚೆನ್ನಾಗಿ ರಸ ಬರ್ತಾ ಇದೆ. ಸೊ ಇದನ್ನು ನೋಡ್ತೀನಿ ಹೇಗಿದೆ ಅಂತ.